ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಚನೆಯಾಗಿದ್ದಂತಹ ಎಸ್ಐಟಿ ತನಿಖೆಯನ್ನ ಇದೀಗ ಮಧ್ಯಂತರ ತಡೆಯನ್ನ ಕೊಡಲಾಗಿದೆ ಸರ್ಕಾರದ ಕಡೆಯಿಂದ. ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಇದೆ. ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದಾದ ನಂತರದಲ್ಲಿ ತನಿಖೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ತಡೆಯನ್ನ ಕೊಡಲಾಗಿದೆ. ತಿರುಪತಿಗೆ ಈಗಾಗಲೇ ಆಂಧ್ರ ಮಾಜಿ ಸಿಎಂ ಜಗನ್ ಭೇಟಿ ಕೊಟ್ಟಿದ್ದಾರೆ. ಅವರು ಈ ಹಿಂದೆ ಪ್ರಯತ್ನ ನಡೆಸಿದ್ರು ಕಳೆದ ವಾರ ಭೇಟಿ ಕೊಡಬೇಕು ಅಂತ, ಆದರೆ ಪೊಲೀಸರು ಭದ್ರತಾ ದೃಷ್ಟಿಯಿಂದ ಅವಕಾಶವನ್ನ ಕಲ್ಪಿಸಿರಲಿಲ್ಲ. ಇನ್ನು ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ ಸಿಎಂ. ತಿರುಪತಿ ಲಡ್ಡು ಪ್ರಸಾದ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚನೆಗೆ ಈಗ ತಡೆಯನ್ನ ಕೊಡಲಾಗಿದೆ. ಟಿಟಿಡಿಯಲ್ಲಿ ಮತ್ತೆ ಶುದ್ಧಿ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಹೋಮ ಹವನ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಪ್ರಾಯಶ್ಚಿತ ದೀಕ್ಷೆಯನ್ನ ಕಳೆದ 11 ದಿನಗಳಿಂದ ನಡೆಸ್ತಾ ಇರುವಂತಹ ಪವನ್ ಕಲ್ಯಾಣ್ ದೀಕ್ಷೆ ತೊರೆಯಲು ತಿರುಪತಿ ತಿರುಮಲಕ್ಕೆ ಪವನ್ ಕಲ್ಯಾಣ್ ಭೇಟಿ ಕೊಡಲಿದ್ದಾರೆ. ಡಿಸಿಎಂ ಪವನ್ ಕಲ್ಯಾಣ್ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಅಪವಿತ್ರ ಆಗಿದೆ, ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ಕೆಲಸವನ್ನ ಮಾಜಿ ಸಿಎಂ ಜಗನ್ ಮಾಡಿದ್ದಾರೆ ಅಂತ ಆರೋಪಿಸಿ ಇದೆಲ್ಲವನ್ನು ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ 11 ದಿನಗಳ ವ್ರತವನ್ನ ಕೈಗೊಂಡಿದ್ದಾರೆ. ಈ 11 ದಿನಗಳ ಈ ವ್ರತ ಪೂರ್ಣವಾದ ನಂತರದಲ್ಲಿ ತಿಮ್ಮಪ್ಪನ ಆಲಯಕ್ಕೆ ಬಂದು ಅಲ್ಲಿ ದರ್ಶನವನ್ನ ಮಾಡ್ತೀನಿ ಅಂತ ಅವರು ಶಪಥ ಮಾಡಿದ್ರು. ಅದರಂತೆ ನಾಳೆ ಬಂದು ದರ್ಶನ ಮಾಡ್ತಾರೆ. ಇದರ ಮಧ್ಯೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಆಂಧ್ರ ಮಾಜಿ ಸಿಎಂ ಜಗನ್ ಪಡ್ಕೊಂಡಿದ್ದಾರೆ.